ನಮಸ್ತೆ. ನಾನು ಇವತ್ತು ವಿಶ್ವದಲ್ಲಿ ಅತಿ ಮುಖ್ಯವಾದಂಥ ಒಂದು ವಿಚಾರವನ್ನು ನಿಮ್ಮೊಡನೆ ಚರ್ಚೆ ಮಾಡೋದಕ್ಕೆ ಇಚ್ಛೆಪಡ್ತೀನಿ. ಅದು ಯಾವುದಂದರೆ ರೇರ್ ಅರ್ತ್ ಎಲಿಮೆಂಟ್ಸ್ ಆ್ಯಂಡ್ ಚೈನಾ ಅಂತಂದು. ಚೈನಾ ಮತ್ತು ಅಪರೂಪದ ಖನಿಜ ಸಂಪನ್ಮೂಲಗಳು ಎಂಬ ವಿಚಾರವಾಗಿ ಮಾತನಾಡೋಕ್ಕೆ ಇಷ್ಟಪಡ್ತೀನಿ ನಾನು. ಪ್ರಕೃತಿ, ನಿಸರ್ಗ ಮಾನವನಿಗೆ ಅಮೂಲ್ಯವಾದ ಸಂಪನ್ಮೂಲಗಳನ್ನು ಕೊಟ್ಟಿದೆ. ಅವುಗಳನ್ನು ನಾವು ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕರಿತೀವಿ, ನ್ಯಾಚುರಲ್ ರಿಸೋರ್ಸಸ್ ಅಂತ ಕರಿತೀವಿ. ನಾವು ನಿಸರ್ಗದತ್ತವಾಗಿ ಬಂದವು, ನಾವು ಮಾಡಿದಲ್ಲ, ಮನುಷ್ಯರು ಮಾಡಿದಲ್ಲ. ನೈಸರ್ಗಿಕ ಸಂಪನ್ಮೂಲಗಳನ್ನು ಇಲ್ಲದೆ ಯಾವುದೇ ರಾಷ್ಟ್ರದಲ್ಲಿ ಅಭಿವೃದ್ಧಿಯನ್ನು ಊಹಿಸುವುದು ಕಷ್ಟವಾಗ್ತದೆ. ಅದು ಪ್ರಕೃತಿದತ್ತವಾಗಿ ಬಂದರೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಎರಡು ಭಾಗಗಳಾಗಿ ಮಾಡ್ತೀವಿ. ಒಂದು ಬಾಹ್ಯ ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ಭೂಗರ್ಭದಲ್ಲಿ ಅಡಗಿರತಕ್ಕಂತಹ ನೈಸರ್ಗಿಕ ಸಂಪನ್ಮೂಲಗಳು, ಖನಿಜ ಸಂಪನ್ಮೂಲಗಳು ಅಂತ ಹೇಳ್ತೀವಿ. ಈಗ ನದಿ, ಪರ್ವತ, ಬೆಟ್ಟ, ಗುಡ್ಡ, ಸಮುದ್ರ, ಇನ್ನು ಮುಂತ ಅರಣ್ಯ ಸಂಪತ್ತು ಇವೆಲ್ಲವನ್ನು ಹೊರಗಿರತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕರಿತೀವಿ. ಇವುಗಳನ್ನು ನಾವು ಪುನರ್ ನವೀಕರಿಸಬಹುದು. ಉದಾಹರಣೆಗೆ ಅರಣ್ಯ ಕಡಿದ್ರೆ ಮತ್ತೆ ಅರಣ್ಯ ಬೆಳೆದು ಅದನ್ನು ನವೀಕರಿಸಬಹುದಾದಂತಹ ಸಂಪನ್ಮೂಲಗಳು. ಆದರೆ ಭೂತಾಯಿಯ ಒಡಲಲ್ಲಿ ಮನುಕುಲದ ಏಳಿಗೆಗಾಗಿ ಪ್ರಕೃತಿದತ್ತವಾಗಿ ಬಂದಂಥ ಖನಿಜ ಸಂಪನ್ಮೂಲಗಳಿವೆ. ಅವನ್ನ ಮಿನರಲ್ ರಿಸೋರ್ಸ್ ಅಂತ ಕರಿತೀವಿ. ಈಗ ತಾಮ್ರದ ಅದಿರ್ಬೋದು, ಚಿನ್ನದ ಅದಿರು ಇರ್ಬೋದು, ಮ್ಯಾಂಗನೀಸ್ ಅದಿರು ಇರ್ಬೋದು, ಅಲ್ಯೂಮಿನಿಯಂ ಅದಿರು ಇರ್ಬೋದು, ತಾಮ್ರದ ಇವೆಲ್ಲ ಬಾಕ್ಸೈಟ್ ಇತ್ಯಾದಿ ಇವುಗಳನ್ನೆಲ್ಲ ನಾವು ಖನಿಜ ಸಂಪನ್ಮೂಲಗಳು ಅಂತ ಕರಿತೀವಿ. ದೇಶದ ಕೈಗಾರಿಕಾಭಿವೃದ್ಧಿಯಲ್ಲಿ, ದೇಶದ ಅನೇಕ ಉದ್ಯಮಗಳ ಅಭಿವೃದ್ಧಿಯಲ್ಲಿ ಬಹುಮುಖ್ಯ ಪಾತ್ರ ವಹಿಸ್ತವೆ. ಆದರೆ ಈ ಖನಿಜ ಸಂಪನ್ಮೂಲಗಳಲ್ಲಿಯೇ ಇನ್ನೂ ಅತ್ಯಮೂಲ್ಯವಾದಂಥ ಒಂದು ಸಂಪನ್ಮೂಲಗಳಿವೆ. ಅವುಗಳನ್ನು ನಾವು ವಿರಳ ಖನಿಜ ಸಂಪನ್ಮೂಲಗಳು ಅಂತ ಕರಿತೀವಿ. ನಾವು ರೇರ್ ಅರ್ತ್ ಎಲಿಮೆಂಟ್ಸ್ ಅಂತ ಕರಿತೀವಿ. ನಾವು ಇವುಗಳು ಇತ್ತೀಚಿನ ದಿನಗಳಲ್ಲಿ ಜಗತ್ತಿನಲ್ಲಿ ಟ್ರೇಡ್ ವಾರ್ ಆದ ನಂತರ, ತೆರಿಗೆಯ ಸಮರ, ಸುಂಕದ ಸಮರ ಅಮೆರಿಕ ಮತ್ತು ಚೀನಾದ ನಡುವೆ ನಡೆದ ನಂತರ ಇವು ಬೆಳಕಿಗೆ ಬರ್ತಾ ಇವೆ. ಇವುಗಳು ಎಷ್ಟು ಮುಖ್ಯ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಇಲ್ಲಿಯವರೆಗೆ ಅವುಗಳ ಪಾತ್ರ ಪರೋಕ್ಷವಾಗಿ ಗೊತ್ತಿರಲಿಲ್ಲ. ಈ ಟ್ರೇಡ್ ವಾರ್ ನಂತರ ಇವುಗಳು ಹೆಚ್ಚು ಜನಪ್ರಿಯತೆಯನ್ನು ಪಡ್ಕೊಳ್ತಾ ಇದ್ದಾವೆ. ಹಾಗಾದರೆ ಈ ಏನು ರೇರ್ ಅರ್ತ್ಸ್ ಎಲಿಮೆಂಟ್ಸ್, ಅಪರೂಪದ ಖನಿಜ ಸಂಪನ್ಮೂಲಗಳು ಎಂದರೇನು ಅಂತ. ಭೂಮಿಯಲ್ಲಿ ಮಣ್ಣಿನ ಅಂಶಗಳೊಡನೆ ಅನೇಕ ಮ್ಯಾಗ್ನೆಟಿಕ್ ಶಕ್ತಿಯುಳ್ಳ ಅಂಶಗಳಿವೆ ಮಣ್ಣಿನಲ್ಲಿ, ಅರ್ತ್ ಎಲಿಮೆಂಟ್ಸಲ್ಲಿ. ಅವುಗಳನ್ನು ಕಬ್ಬಿಣದಲ್ಲಿ ಮಿಶ್ರಣ ಮಾಡಿ ಅವುಗಳಿಂದ ಅನೇಕ ಅಪರೂಪದ ಒಂದು ಖನಿಜಗಳನ್ನು ಉತ್ಪಾದನೆ ಮಾಡ್ತಾರೆ. ಅಂದರೆ ಮಣ್ಣಿನಿಂದ ಅವುಗಳನ್ನು ಬೇರ್ಪಡಿಸಿ, ಅವುಗಳನ್ನು ಸಂಸ್ಕರಿಸಿ, ಅವುಗಳನ್ನು ಉತ್ಪಾದನೆ ಮಾಡೋದು, ಕಬ್ಬಿಣದ ಮೆಟಲ್ನೊಡನೆ ಸೇರಿಸಿ ಉತ್ಪಾದನೆ ಮಾಡುವುದನ್ನು, ಅಂಥ ಒಂದು ಖನಿಜ ಸಂಪನ್ಮೂಲಗಳನ್ನು ನಾವು ರೇರ್ ಅರ್ತ್ ಎಲಿಮೆಂಟ್ಸ್ ಅಥವಾ ಇವುಗಳನ್ನು ನಾವು ಅಪರೂಪದ ಖನಿಜ ಸಂಪನ್ಮೂಲಗಳು ಅಂತ ಕರಿತೀವಿ. ಇವುಗಳಲ್ಲಿ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್, ಆಯಸ್ಕಾಂತದ ಲಕ್ಷಣಗಳಿರ್ತವೆ. ಮತ್ತು ಬಹಳ ಮುಖ್ಯವಾಗಿ ಅಲ್ಟ್ರಾ ವೈಲೆಟ್ ಲೈಟ್ ಅಂದರೆ ನೇರಳೆ ಬಣ್ಣದ ತೀಕ್ಷ್ಣತೆ ಬಣ್ಣಗಳು, ಲೈಟ್ ಇರುತ್ತೆ, ಅದರ ಬೆಳಕಿರುತ್ತೆ. ಇವುಗಳನ್ನು ನಾವು ಅಪರೂಪದ ಮತ್ತು ವಿರಳ ನೈಸರ್ಗಿಕ ಸಂಪನ್ಮೂಲಗಳು ಅಂತ ನಾವು ಕರಿತೀವಿ. ಈ ವಿರಳ ಸಂಪನ್ಮೂಲಗಳಿಗೆ ನಾವು ಅನೇಕ ಉದಾಹರಣೆ ಕೊಡ್ಬೋದು. ಸ್ಕ್ಯಾಂಡಿಯಮ್, ಎಟ್ರಿಯಮ್, ಲಾಂಥಾನಮ್, ಸೇರಿಯಮ್, ಪ್ರೆಸಿಡೈಮಿಮ್, ನಿಯೋಡೈಮಿಮ್, ಪ್ರೋಮೇಥಮ್, ಸೆಮೇರಿಯನ್ ಅಂತ ಹೇಳ್ಬಿಟ್ಟು. ಅಂದರೆ ಇವೆಲ್ಲವನ್ನೂ ಕೂಡ ನಾವು ಅಪರೂಪದ ಖನಿಜ ಸಂಪನ್ಮೂಲಗಳು ಅಂತ ಕರಿತೀವಿ. ಜಗತ್ತಿನಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು ಎಲ್ಲ ರಾಷ್ಟ್ರಗಳಲ್ಲಿ ಭೂಗರ್ಭದ ಖನಿಜ ಸಂಪನ್ಮೂಲಗಳು ಪ್ರಮುಖವಾಗಿ ಅಡಗಿಲ್ಲ. ಒಂದೊಂದು ರಾಷ್ಟ್ರದಲ್ಲಿ ಭೂಗರ್ಭದಲ್ಲಿ ಆಯಾ ಭೂಪ್ರದೇಶದಲ್ಲಿ ಬೇರೆ ಬೇರೆ ಒಂದು ಖನಿಜ ಸಂಪನ್ಮೂಲಗಳಿವೆ. ಈ ಕೆಲವು ಕಡೆ ದಕ್ಷಿಣ ಆಫ್ರಿಕಾ ಚಿನ್ನದ ನಿಕ್ಷೇಪಗಳು ಭಂಡಾರ ಜಾಸ್ತಿ ಇರ್ಬೋದು, ಇನ್ನು ಕೆಲವು ಕಡೆ ಕಾಗೆ ಬಂಗಾರ ಜಾಸ್ತಿ ಇರ್ಬೋದು, ಇನ್ನು ಕೆಲವು ಕಡೆ ತಾಮ್ರದ ನಿಕ್ಷೇಪಗಳಿರ್ಬೋದು. ಆದರೆ ವಿಶ್ವದಲ್ಲಿ ಒಂದು ಅತಿ ಮುಖ್ಯವಾದ ಒಂದು ಏನಪ್ಪ ಅಂದರೆ, ಚೀನಾದಲ್ಲಿ ವಿಶ್ವದಲ್ಲಿ ಸುಮಾರು 70ರಷ್ಟು ಈ ಅಪರೂಪದ ವಿರಳ ಸಂಪನ್ಮೂಲಗಳಿವೆ. ಉಳಿದ ದೇಶದಲ್ಲಿ ಇವೆ. ಇದ್ರ ಬಗ್ಗೆ ಹೇಳೋದಾದರೆ ಈ 70ರಷ್ಟು ಚೀನಾದಲ್ಲಿದೆ, ಶೇಕಡ 11ರಷ್ಟು ಅಮೆರಿಕಾದಲ್ಲಿದೆ, ಮಯನ್ಮಾರ್ನಲ್ಲಿ 7, ಆಸ್ಟ್ರೇಲಿಯಾದಲ್ಲಿ 3, ಥೈಲ್ಯಾಂಡ್ನಲ್ಲಿ 3, ನಿಗೇರಿಯಾ 3, ಭಾರತದಲ್ಲಿ ನಮ್ಮದು 7ನೇ ಸ್ಥಾನದಲ್ಲಿದೆ, 0.7ರಷ್ಟಿದೆ. ರಷ್ಯಾದಲ್ಲಿ 0.64,
ಮಡ್ಗಾಸ್ಕರ್ 0.51, ವಿಯೆಟ್ನಾಂನಲ್ಲಿ 0.82, ಬ್ರೆಜಿಲ್ನಲ್ಲಿ 0.1ರಷ್ಟು ಈ ಅಪರೂಪದ ಖನಿಜ ಸಂಪನ್ಮೂಲಗಳ ಡೆಪಾಸಿಟು ಇದೆ. ಇವುಗಳು ಎಷ್ಟು ಮಹತ್ವದಿಂದ ಕೂಡಿವೆ ಅನ್ನೋದು ನಮಗೆ ಈಗ ಅರ್ಥವಾಗ್ತಾ ಇದೆ. ಪ್ರಪಂಚದ ಎಲ್ಲ ರಾಷ್ಟ್ರಗಳಿಗೆ ಈ ಅಪರೂಪದ ಸಂಪನ್ಮೂಲಗಳು ಎಷ್ಟು ರಾಷ್ಟ್ರವನ್ನು ಬಲಿಷ್ಠವನ್ನಾಗಿ ಮಾಡಿದೆ. ಚೀನಾವನ್ನು ಆರ್ಥಿಕವಾಗಿ ಹೆಚ್ಚು ರಫ್ತು ಮಾಡಿ ಹೆಚ್ಚು ಆದಾಯ ಗಳಿಸಿ ವಿದೇಶಿ ವಿನಿಮಯ ಗಳಿಸಿ ಒಂದು ಸೂಪರ್ ಶಕ್ತಿಯಾಗೋದಕ್ಕೆ ಈ ಅಪರೂಪದ ಖನಿಜ ಸಂಪನ್ಮೂಲಗಳನ್ನು ಪೂರೈಕೆ ಮಾಡಿ ಆ ಮೂಲಕ ಗಳಿಸಿ ಆದಾಯವನ್ನು ಒಂದು ಬಲಿಷ್ಠ ಒಂದು ಪರಮಾಧಿಕಾರವನ್ನು ಹೆಚ್ಚು ಮೊನಾಪೊಲಿ ಏಕಸ್ವಾಮ್ಯ ಅಧಿಕಾರವನ್ನು ಚೀನಾ ಇಂದು ಪಡೆದಿದೆ. ಇವು ಏಕೆ ಬೇಕು? ಇವತ್ತು ಜಗತ್ತಿನಲ್ಲಿ ಅಪರೂಪದ ಖನಿಜ ಸಂಪನ್ಮೂಲಗಳಿಲ್ಲದೆ ಯಾವುದೇ ಕೈಗಾರಿಕೆಗಳಾಗಲಿ ಯಾವುದೇ ಇವತ್ತು ಪ್ರಸ್ತುತ ಮತ್ತು ಭವಿಷ್ಯದ ತಂತ್ರಜ್ಞಾನದ ಬೆಳವಣಿಗೆ ಆಗೋದೇ ಇಲ್ಲ. ಈ ಒಂದು ಶಕ್ತಿ ಕ್ಷೇತ್ರದಲ್ಲಿ, ಎಲೆಕ್ಟ್ರಾನಿಕ್ಸ್, ರಕ್ಷಣಾ ಕ್ಷೇತ್ರದಲ್ಲಿ ಇವು ಬಹು ಉಪಯೋಗ ಬರ್ತವೆ. ಮ್ಯಾಗ್ನೆಟ್, ಎಲೆಕ್ಟ್ರಾನಿಕ್ಸ್, ಹಸಿರು ತಂತ್ರಜ್ಞಾನ, ಪೆಟ್ರೋಲಿಯಂ ಶುದ್ಧೀಕರಣ, ಗ್ಲಾಸ್ ಕೈಗಾರಿಕೆ, ನೀರು ಶುದ್ಧೀಕರಣ, ಆರೋಗ್ಯ ಕ್ಷೇತ್ರ, ಪರ್ಟಿಕ್ಯುಲರ್ಲಿ ಕ್ಯಾನ್ಸರ್ ಔಷಧಿ ಕ್ಷೇತ್ರದಲ್ಲಿ, ಸ್ಪೇಸ್ ತಂತ್ರಜ್ಞಾನದಲ್ಲಿ, ಸ್ಟೀಲ್ ಮೇಕಿಂಗ್ನಲ್ಲಿ, ಲ್ಯಾಪ್ಟಾಪ್ಸ್, ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಪ್ರೊಡಕ್ಷನ್ನಲ್ಲಿ, ಕಾರುಗಳು, ಸ್ಮಾರ್ಟ್ಫೋನ್, ಏರ್ಕ್ರಾಫ್ಟ್ ಎಂಜಿನ್ಗಳಲ್ಲಿ, ವಿಂಡ್ ಟರ್ಬೈನ್ಸು, ಇವುಗಳೆಲ್ಲವನ್ನೂ ಉತ್ಪಾದನೆ ಮಾಡುವಲ್ಲಿ ಇವುಗಳು ಬೇಕೇ ಬೇಕು. ಇವುಗಳಿಲ್ಲದೆ ನಾವು ಇವುಗಳನ್ನು ಕಾರು ಉತ್ಪಾದನೆ, ಸ್ಮಾರ್ಟ್ಫೋನ್ಗಳ ಉತ್ಪಾದನೆ, ರಕ್ಷಣಾ ಸಾಮಗ್ರಿಗಳು ಅಥವಾ ಎಲೆಕ್ಟ್ರಾನಿಕ್ಸ್ ಗೂಡ್ಸ್ಗಳು ಇವುಗಳನ್ನು ಉತ್ಪಾದನೆ ಮಾಡೋದಕ್ಕೆ ಆಗೋದೇ ಇಲ್ಲ. ಒಂದು ಪ್ರಾವರ್ಬ್ ಹೇಳ್ತಾರೆ, ನೋ ರೇರ್ ಅರ್ಥ್ಸ್ ಎಲಿಮೆಂಟ್ಸ್ ನೋ ಕಾರ್ಸ್ ಅಂತ. ಆ ರೀತಿ ಇವು ಹೆಚ್ಚು ಮಹತ್ವವನ್ನು ಜಗತ್ತಿನ ಆರ್ಥಿಕ ವ್ಯವಸ್ಥೆಯಲ್ಲಿ ಪಡ್ಕೊಂಡಿದ್ದೇವೆ ಈ ಅಪರೂಪದ ಒಂದು ಖನಿಜ ಸಂಪನ್ಮೂಲಗಳು. ಈಗ ಸುಂಕದ ಸಮರ ನಂತರ ಟ್ರೇಡ್ ವಾರ್, ಅಮೆರಿಕ ಚೀನಾಕ್ಕೆ ಪ್ರಮುಖವಾಗಿ ಟ್ರೇಡ್ ವಾರ್ ನಂತರ ಇಡೀ ಈ ಒಂದು ಅದಕ್ಕಿಂತ ಮೊದಲು ಚೀನಾ ಈ ಒಂದು ಅಪರೂಪದ ಒಂದು ಖನಿಜ ಸಂಪನ್ಮೂಲಕ್ಕೆ ಎಲ್ಲ ರಾಷ್ಟ್ರಗಳಿಗೆ ಅವುಗಳ ಬೇಡಿಕೆ ತಕ್ಕಂತೆ ಪೂರೈಸುತ್ತಿತ್ತು. ಅಂದರೆ ಆಗ ನೀಡಿಕೆಯ ಸರಪಳಿ ಚೆನ್ನಾಗಿತ್ತು, ಸಮತೋಲನವಾಗಿತ್ತು. ಹಾಗಾಗಿ ರಾಷ್ಟ್ರಗಳ ಈ ವಸ್ತುಗಳ ಉತ್ಪಾದನೆಯ ಮೇಲೆ ಯಾವ ಬದಲಾವಣೆಗಳು ಆಗಿರಲಿಲ್ಲ. ಆದರೆ ಟ್ರೇಡ್ ವಾರ್ ಆದ ನಂತರ ಅಮೆರಿಕ ಮತ್ತು ಚೀನಾದ ನಡುವೆ ಪೈಪೋಟಿ ಅಂದರೆ ಸುಂಕ ಸಮರ ಏರ್ಪಟ್ಟ ನಂತರ ಚೀನಾ ಈ ಒಂದು ಅಪರೂಪದ ವಸ್ತುಗಳನ್ನು ರಫ್ತು ಮಾಡೋದನ್ನು ನಿಲ್ಲಿಸಿದೆ, ನಿರ್ಬಂಧ ವಿಧಿಸ್ತಾ ಇದೆ, ನಿಯಂತ್ರಣಗಳನ್ನು ಆಗ್ತಾ ಇದೆ, ಕೆಲವುಗಳಿಗೆ ಕಂಟ್ರೋಲ್ ಮಾಡ್ತಾ ಇದೆ, ಕೆಲವು ಅಧಿಕ ಬೆಲೆಯನ್ನು ವಿಧಿಸ್ತಾ ಇದೆ. ಹೀಗಾಗಿ ಈ ಒಂದು ವಿಶ್ವದ ಮಟ್ಟದ ಎಲ್ಲ ರಾಷ್ಟ್ರಗಳ ಮೇಲೆ, ಪರ್ಟಿಕ್ಯುಲರ್ ಅಮೆರಿಕಾದ ಮೇಲೆ, ಉತ್ಪಾದನೆ ಮೇಲೆ ಬಹಳಷ್ಟು ಪರಿಣಾಮ ಉಂಟಾಗಿದೆ. ಈ ಎಲ್ಲಿವರೆಗೂ ಉಂಟಾಗಿದೆ ಅಂದರೆ ಅಲ್ಲಿ ಎಲ್ಲ ರಾಷ್ಟ್ರಗಳು ಇವುಗಳಿಲ್ಲದೆ ಬಿಲಿ ಒದ್ದಾಡ್ತಾ ಇದೆ. ಹಾಗಂತ ಹೇಳಿಬಿಟ್ಟು ಈ ರಾಷ್ಟ್ರಗಳಲ್ಲಿ ಖನಿಜ ಸಂಪನ್ಮೂಲಗಳಿಲ್ಲ ಅಂತಲ್ಲ. ಆದರೆ ಈಗೇನಾಗಿದೆ ಅಂದರೆ ಎಲ್ಲ ಒಂದು ಅಪರೂಪದ ಖನಿಜ ಸಂಪನ್ಮೂಲ ಸಪ್ಲೈ ಮಾಡುವ ಚೀನಾ ತನ್ನ ಹತೋಟಿಯಲ್ಲಿ ಇಟ್ಕೊಂಡು ಅದನ್ನು ಈ ಒಂದು ಟ್ರೇಡ್ ವಾರ್ನಲ್ಲಿ ಒಂದು ಸೋರ್ಡ್ನಂತೆ ಬಳಸ್ತಾ ಇದೆ, ಕತ್ತಿಯಂತೆ. ಅಂದರೆ ತಾನು ಹೇಳ್ದಂಗೆ ಕೇಳಬೇಕು ಅಂತಂತ, ನಾನು ಸೋಲಲ್ಲ ಅನ್ನೋ ಒಂದು ಇದನ್ನು ಮಾಡ್ತಾ ಇದ್ದೆ ಚೀನಾ ಅಂತ ಹೇಳ್ಬಿಟ್ಟು. ಚೀನಾಕ್ಕೆ ಈ ಶಕ್ತಿ ಏಕೆ ಇದೆ? ಬೇರೆ ರಾಷ್ಟ್ರಗಳಲ್ಲಿ ಒಂದು ವಿಚಿತ್ರ ಅಂದರೆ ಅಮೆರಿಕಾದಲ್ಲಿ ಇದೆ ಡೆಪಾಸಿಟ್ಸು, ಆಸ್ಟ್ರೇಲಿಯಾದಲ್ಲಿದೆ, ಬೇರೆ ರಾಷ್ಟ್ರಗಳಿದೆ, ನಮ್ಮಲ್ಲೂ ಇದೆ 0.7. ಆದರೆ ಎಲ್ಲ ರಾಷ್ಟ್ರಗಳು ಈ ಒಂದು ಅಪರೂಪದ ಖನಿಜ ಸಂಪನ್ಮೂಲಗಳನ್ನು ರೆಡಿಮೇಡ್ ಮ್ಯಾಗ್ನೆಟನ್ನು ತಯಾರು ಮಾಡೋಕ್ಕಾಗ್ತಾ ಇಲ್ಲ. ಆ ರೆಡಿಮೇಡ್ ಮ್ಯಾಗ್ನೆಟ್ಗಾಗಿ ತಮ್ಮಲ್ಲಿರುವ ಅದಿರನ್ನು, ಈ ಅಪರೂಪದ ಖನಿಜ ಸಂಪನ್ಮೂಲಗಳ ಅದಿರನ್ನು ಚೀನಾಕ್ಕೆ ಕಳಿಸಿ ಅಲ್ಲಿಂದ ರೆಡಿ ಮಾಡಿಕೊಂಡು ರೆಡಿಮೇಡ್ ಮ್ಯಾಗ್ನೆಟನ್ನು ಪಡ್ಕೊತಾ ಇದ್ದಾರೆ. ಇದು ಒಂದು ದುರಂತ. ಇದನ್ನು ಇಲ್ಲಿವರೆಗೂ ಅವರು ಅರ್ತಿರಲಿಲ್ಲ. ಈಗ ಎಲ್ಲ ರಾಷ್ಟ್ರಗಳು ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ತಾ ಇದ್ದಾವೆ. ಈ ಒಂದು ರೇರ್ ಅರ್ಥಗಳ ಬಗ್ಗೆ ನಾವು ಬದಲಿ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಆದರೆ ಈ ಬದಲಿ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದು ಭಾಳ ಸುಲಭ ಅಲ್ಲ, ಏಕಾಏಕಿ ಮಾಡೋಕ್ಕಾಗಲ್ಲ. ಈಗಾಗಲೇ ಕಾರುಗಳ ಉತ್ಪಾದನೆಯಲ್ಲಿ, ಸ್ಮಾರ್ಟ್ಫೋನ್ಗಳ ಉತ್ಪಾದನೆಯಲ್ಲಿ ಅಲ್ಲೋಲಕಲ್ಲು ಉಂಟಾಗ್ತದೆ, ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಗಳಲ್ಲಿ. ಹಾಗಾಗಿ ಎಲ್ಲ ರಾಷ್ಟ್ರಗಳು ಅನಿವಾರ್ಯವಾಗಿ ಚೀನಾದ ಕಾಲಿಡಿಯುವಂಥ ಸಂದರ್ಭ ಬರ್ತಾ ಇದೆ. ಸಂಧಾನ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ಅಂತಂದರೆ ಉತ್ಪಾದನೆ ಆಗೋದಿಲ್ಲ. ಒಂದು ವೇಳೆ ಇವರು ಆಲ್ಟರ್ನೇಟಿವ್ ಬದಲಿ ಮಾಡೋಕ್ಕೆ ಹೋದ್ರೂ ಕೂಡ ತಕ್ಷಣ ಆಗೋಲ್ಲ, ದೀರ್ಘಾವಧಿ ತೆಗೆದುಕೊಡುತ್ತೆ, ಉತ್ಪಾದನಾ ವೆಚ್ಚ ಹೆಚ್ಚಾಗುತ್ತೆ. ಅಷ್ಟರೊಳಗೆ ದೇಶದ ಆರ್ಥಿಕ ವ್ಯವಸ್ಥೆ, ಅಂತಾರಾಷ್ಟ್ರೀಯ ವ್ಯಾಪಾರದ ಮೇಲೆ ಅನೇಕ ದುಷ್ಪರಿಣಾಮಗಳು ಬೀರ್ತವೆ. ಇದು ಒಂದು. ಇನ್ನು ಬಹಳ ಮುಖ್ಯವಾಗಿ ನಾವು ಚರ್ಚೆ ಮಾಡಬೇಕಾಗಿರೋದು, ವೈ ಚೈನಾ ಈಸ್ ಸುಪೀರಿಯರ್ ಇನ್ ಸಪ್ಲೈ ಆಫ್ ದೀಸ್ ರೇರ್ ಮೆಟೀರಿಯಲ್ಸ್ ಇನ್ ದ ವರ್ಲ್ಡ್. ಪ್ರಪಂಚದಲ್ಲಿಯೇ ಚೀನಾ ಯಾಕೆ ಏಕಸ್ವಾಮ್ಯ ಅಧಿಕಾರವನ್ನು, ಅಪರೂಪದ ಖನಿಜ ಸಂಪನ್ಮೂಲಗಳನ್ನು ರಫ್ತು ಮಾಡೋದಕ್ಕೆ, ಬೇರೆ ರಾಷ್ಟ್ರಗಳಿಗೆ ಕಳಿಸೋದಕ್ಕೆ
ಪರಮಾಧಿಕಾರ ಅಥವಾ ಏಕಸ್ವಾಮ್ಯ ಪಡೆದಿದ್ದಕ್ಕೆ ಇದಕ್ಕೆ ಅನೇಕ ಕಾರಣಗಳಿವೆ. ಒಂದು, ಚೀನಾದ ಸರ್ಕಾರ ಅಪರೂಪದ ಖನಿಜ ಸಂಪನ್ಮೂಲ ಉತ್ಪಾದನೆ ಮಾಡೋದಕ್ಕೆ ಸರ್ವ ರೀತಿಯ ಪ್ರೋತ್ಸಾಹವನ್ನು ಕೊಡ್ತಾ ಇದೆ. ಎರಡು, ಜಗತ್ತಿನಲ್ಲಿ 70% ಡೆಪಾಸಿಟ್ ಅಪರೂಪದ, ಈಗ 17 ಏನು ಅಪರೂಪದ ಒಂದು ಖನಿಜ ಸಂಪನ್ಮೂಲಗಳಿವೆ ಮ್ಯಾಗ್ನೆಟ್ ಆಧಾರಿತ, ಅವುಗಳನ್ನು ಚೀನಾದಲ್ಲಿದೆ. ಇನ್ನು ಕೇವಲ 35% ಬೇರೆ ರಾಷ್ಟ್ರಗಳಲ್ಲಿವೆ. ಆ ರಾಷ್ಟ್ರಗಳು ಕೂಡ ಅದರ ಸಿದ್ಧ ಒಂದು ಮ್ಯಾಗ್ನೆಟಿಕ್ ಆಗಿ ಇದಕ್ಕೆ ಕಳಿಸ್ತವೆ, ಇಲ್ಲಿ ಚೈನಾಕ್ಕೆ. ಇಲ್ಲಿಂದ ತಯಾರಾಗಿ ಮತ್ತೆ ಹೋಗ್ತವೆ. ಇದು ಒಂದು, ಅಂದರೆ ಡೆಪಾಸಿಟ್ ಜಾಸ್ತಿ ಇದೆ, ಸರ್ಕಾರದ ಪ್ರೋತ್ಸಾಹ ಇದೆ. ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಈ ಒಂದು ಅಪರೂಪದ ವಿರಳ ಖನಿಜ ಸಂಪನ್ಮೂಲಗಳನ್ನು ಮಣ್ಣಿನಿಂದ ಬೇರ್ಪಡಿಸಿ ಸಪ್ರೇಷನ್ ಅಂತ ಕರಿತೀವಿ, ಸಂಸ್ಕರಿಸಿ ಆಮೇಲೆ ಅದನ್ನು ಪ್ಯೂರಿಫಿಕೇಷನ್ ಅಂತ ಕರಿತೀವಿ, ಕೊನೆಯದಾಗಿ ತಯಾರಿಸುವ ಈ 3 ಘಟಕಗಳು ವಿಶ್ವದ ಎಲ್ಲ ರಾಷ್ಟ್ರಗಳಿಂದ ಚೈನಾದಲ್ಲಿ ಹೆಚ್ಚು ಘಟಕಗಳಿವೆ. ವಿಶಿಷ್ಟ ಒಂದು ನೈಪುಣ್ಯತೆಯನ್ನು ಪಡೆದಂತಹ ಘಟಕಗಳಿವೆ, ಅವುಗಳನ್ನು ತಯಾರು ಮಾಡ್ತಕ್ಕಂಥ ಇದು ಒಂದು. ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಕಡಿಮೆ ಬೆಲೆಗೆ ಇವೆಲ್ಲವನ್ನು ತೆಗೆದುಕೊಳ್ತವೆ, ರಾ ಮೆಟೀರಿಯಲ್ನ ಕಚ್ಚಾ ಮೆಟೀರಿಯಲ್ ವಸ್ತುಗಳನ್ನು. ಆದರೆ ಕಡಿಮೆ ಉತ್ಪಾದನಾ ವೆಚ್ಚದಲ್ಲಿ ಉತ್ಪಾದನೆ ಮಾಡ್ತವೆ, ಹೆಚ್ಚು ಬೆಲೆಗೆ ಬೇರೆ ಕಡೆ ಮಾರಾಟ ಮಾಡ್ತವೆ ಚೀನಾದಲ್ಲಿ. ಇದು ಒಂದು. ಇನ್ನೊಂದೇನಪ್ಪ ಅಂದರೆ ಸ್ಥಳೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಚೀನಾದಲ್ಲಿ ಅತ್ಯಧಿಕ ಪ್ರೋತ್ಸಾಹ ಇದೆ ಈ ಒಂದು ಇವುಗಳನ್ನು ಉತ್ಪಾದನೆ ಮಾಡೋದಕ್ಕೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಬೇರೆ ರಾಷ್ಟ್ರಗಳು ಕಚ್ಚಾ ಓರನ್ನು ಇಲ್ಲಿ ಕಳಿಸಿ ಸಿದ್ಧಪಡಿಸಿದ ಒಂದು ಮ್ಯಾಗ್ನೆಟನ್ನು ತರಿಸ್ಕೊಳ್ತಾವೆ, ಅವಲಂಬಿತವಾಗಿವೆ. ಅದರಿಂದ ಚೀನಾಕ್ಕೆ ಒಂದು ಏಕಸ್ವಾಮ್ಯ ಅಧಿಕಾರ ಬಂದಿರೋದು ಕೂಡ ಒಂದು ಬಹಳ ಮುಖ್ಯವಾದಂಥ. ಈಗ ಉದಾಹರಣೆಗೆ ಯುರೋಪು, ಆಸ್ಟ್ರೇಲಿಯಾ, ವಿಯೆಟ್ನಾಮು ಎಲ್ಲ ರಾಷ್ಟ್ರಗಳು ಈ ಅಪರೂಪದ ಖನಿಜಗಳಿಗಾಗಿ ಇವು ಚೀನಾವನ್ನು ಅವಲಂಬಿಸ್ತವೆ. ಅಲ್ಲಿಂದ ಕಳಿಸಿ ಇಲ್ಲಿಂದ ತಯಾರು ಮಾಡ್ಕೊಂಡು ಹೋಗ್ತವೆ. ಇನ್ನೊಂದು, ಚೀನಾದಲ್ಲಿ ಈ ಅತ್ಯಂತ ಬುದ್ಧಿವಂತ ಎಂಜಿನಿಯರಿಂಗ್ ತಂಡ ಇದೆ. ಈ ರೇರ್ ಮಿನರಲ್ಸ್ ಉತ್ಪಾದನೆ ಮಾಡತಕ್ಕಂಥ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್, ಎಂಜಿನಿಯರ್ಸ್, ತುಂಬ ವಿಶ್ವದಲ್ಲಿಯೇ ಶ್ರೇಷ್ಠ ಮಟ್ಟದ ಒಂದು ಎಕ್ಸ್ಪರ್ಟ್ಸು ಈ ಚೀನಾದಲ್ಲಿರೋದು. ಆ ರಾಷ್ಟ್ರದಲ್ಲಿ ಹೆಚ್ಚು ಈ ಒಂದು ರೇರ್ ಅರ್ಥಗಳನ್ನು ಉತ್ಪಾದನೆ ಮಾಡೋಕ್ಕೆ ಒಂದು ಕಾರಣ ಆಗಿದೆ. ಹೀಗಾಗಿ ಇಡೀ ವಿಶ್ವದಲ್ಲಿಯೇ ಸುಮಾರು 90-95ರಷ್ಟು ಈ ಅಪರೂಪದ ಖನಿಜ ಸಂಪನ್ಮೂಲಗಳನ್ನು ನೀಡಿಕೆ ಮಾಡುವಲ್ಲಿ ಚೀನಾದ ಪರಮಾಧಿಕಾರ, ಏಕಸ್ವಾಮ್ಯ ಅಧಿಕಾರ ಹೆಚ್ಚಾಗಿದೆ. ಹಾಗಾಗಿ ಈ ಚೀನಾ ಏನು ಮಾಡ್ತಾ ಇದೆ ಅಂತಂದರೆ, ಈಗ ಇದನ್ನು ಟ್ರೇಡ್ ವಾರ್ನಲ್ಲಿ ಒಂದು ಅಸ್ತ್ರವನ್ನಾಗಿ ಬಳಸ್ತಾ ಇದೆ. ಇಟ್ ಈಸ್ ಯೂಸಿಂಗ್ ಆ್ಯಸ್ ಎನ್ ವೆಪನ್ ಟು ವಿನ್ ಇನ್ ದಿ ಟ್ರೇಡ್ ವಾರ್ ಅಂತ ಹೇಳ್ತಾರೆ. ಆದರೆ ಚೀನಾ ಇವುಗಳನ್ನು ಉತ್ಪಾದನೆ ಮಾಡಿ ಜಗತ್ತಿನಲ್ಲಿ ಹೆಚ್ಚು ವಿದೇಶಿ ವಿನಿಮಯ ಗಳಿಸಿ ಆರ್ಥಿಕವಾಗಿ ಪ್ರಬಲವಾಗ್ತಿದ್ರೂ ಕೂಡ ಇದರಲ್ಲಿ ಕೆಲವು ಚಾಲೆಂಜಸ್ ಇದೆ. ಅಪರೂಪದ ಖನಿಜ ಸಂಪನ್ಮೂಲಗಳನ್ನು ಉತ್ಪಾದನೆ ಮಾಡಿಕೊಳ್ಳಿ ಚಾಲೆಂಜ್ ಏನಪ್ಪ ಅಂದರೆ, ಇಲ್ಲಿ ಭೂಗರ್ಭದವನ್ನು ಅಗೆದು ಭೂತಾಯಿಯ ಒಡಲನ್ನು ಅಗೆದು ಇವೆಲ್ಲ ತೆಗಿತಾರೆ, ಮಣ್ಣಿನಿಂದ ಬೇರ್ಪಡಿಸ್ತಾರೆ ಈ ಒಂದು ರೇರ್ ಅರ್ತ್ ಮಿನರಲ್ಸನ್ನು. ಹಾಗಾಗಿ ಅಲ್ಲಿ ಭೂಕಂಪಗಳಾಗ್ತಾ ಇದೆ, ಪ್ರಕೃತಿ ವಿಕೋಪಗಳಾಗ್ತಾ ಇದೆ, ಪರಿಸರ ಮಾಲಿನ್ಯ ಉಂಟಾಗುತ್ತೆ, ನೀರು, ಗಾಳಿ, ಬೆಳಕು, ಮಣ್ಣು ಎಲ್ಲವೂ ಮಾಲಿನ್ಯವಾಗಿ ಜನತೆಯಲ್ಲಿ ಭಯಂಕರ ರೋಗಗಳು ಉತ್ಪತ್ತಿ ಆಗ್ತದೆ. 19-20ನೇ ಶತಮಾನದಲ್ಲಿ ನೋಡಿದ ಚೀನಾದಲ್ಲಿ ಕೋವಿಡ್ ಆಯಿತು. ಅದಾದ ನಂತರ ಹಲವಾರು ಮತ್ತೆ ಸ್ಲೈಡ್ಸ್ ಉಂಟಾಗ್ತಾ ಇದೆ. ಆಮೇಲೆ ಟಾಕ್ಸಿಕ್ ವೇಸ್ಟ್ಸು, ಈ ಸಂಸ್ಕರಣ, ಸಪರೇಷನ್ನು, ಮ್ಯಾನುಫ್ಯಾಕ್ಚರ್ ಮಾಡುವಾಗ ರೇರ್ ಅರ್ತ್ ಮಿನರಲ್ಸನ್ನು ಟಾಕ್ಸಿಕ್ ವೇಸ್ಟಿಗೆ ಬಿಡುಗಡೆ ಆಗ್ತದೆ, ಅದರಿಂದ ದುಷ್ಪರಿಣಾಮ ಉಂಟಾಗ್ತದೆ. ಮತ್ತು ಅಶುದ್ಧ ನೀರು ಬಿಡುಗಡೆ ಆಗುತ್ತೆ, ಇದರಿಂದ ಅದು ನಾಟ್ ಯೂಸಬಲ್. ಅಂಥದ್ರಿಂದಲೂ ಕೂಡ ಬಹಳ ದುರುಪಯೋಗ ಆಗ್ತಿದೆ. ಬಹಳ ಮುಖ್ಯವಾಗಿ ಈ ಕೆಲವರು ಅಲ್ಲಿನ ತಜ್ಞರು ಏನಿರ್ತಾರೆ, ಪ್ಯಾರಡಾಕ್ಸ್, ರೇರ್ ಅರ್ತ್ ಡೈಲಮಾ ಅಂತ ಹೇಳಿಬಿಟ್ಟು ಅನೇಕ ಲೇಖನಗಳನ್ನು ಬರೆದಾರೆ. ಅದನ್ನು ನೋಡಿದರೆ ಬಹಳ ಇದಾಗುತ್ತೆ. ಪ್ರಕೃತಿದತ್ತವಾಗಿರತಕ್ಕಂಥ ಈ ವಸ್ತುಗಳನ್ನು ನಾವು ಹೆಚ್ಚು ಎಕ್ಸ್ಟ್ರಾಕ್ಟ್ ಬಗೆದು ತೆಗೆದುಹೋದಂತೆ ಕೆಲವು ಪ್ರಕೃತಿಯ ಮೇಲೆ ದುಷ್ಪರಿಣಾಮಗಳಾಗಿ ಜನತೆಯ ಮೇಲೆ, ದೇಶದ ಆರ್ಥಿಕ ಮೇಲೆ ಇಂಥ ಪರಿಣಾಮ. ಇದಾದ ನಂತರ ಇಂದಿನ ಪ್ರಸ್ತುತ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂತಂದರೆ, ಅಮೆರಿಕಕ್ಕೆ ಇದನ್ನು ನಿರ್ಬಂಧಿಸಿದೆ, ಅಪರೂಪದ ಖನಿಜ ಸಂಪನ್ಮೂಲಗಳನ್ನು. ಎಲ್ಲ ರಾಷ್ಟ್ರಗಳು ತಡೆಬಡಿಸ್ತಾ ಇದ್ದಾವೆ ಪರ್ಯಾಯ ವ್ಯವಸ್ಥೆಗೆ, ಆದರೆ ಪರ್ಯಾಯ ವ್ಯವಸ್ಥೆ ಇಲ್ಲ. ದೇರ್ ಇಸ್ ನೋ ಆಲ್ಟರ್ನೇಟಿವ್ ಫಾರ್ ದಿಸ್ ರೇರ್ ಅರ್ತ್ ಎಲಿಮೆಂಟ್ಸ್. ಇದಕ್ಕೆ ಬದಲಿ ವಸ್ತುಗಳು ಸಿಗೋದಿಲ್ಲ, ಸಿಕ್ಕೋದು ಸುಲಭ ಅಲ್ಲ, ಕಷ್ಟ. ಹಾಗಾಗಿ ಅನಿವಾರ್ಯವಾಗಿ ಒಂದು ಶಾಂತಿಯುತ ಸಮಾಲೋಚನೆ ಮೂಲಕ, ಒಪ್ಪಂದದ ಮೂಲಕ ಇವುಗಳನ್ನು ಮಾಡಿಕೊಳ್ಳೋದಕ್ಕೆ ಈಗ ಅಮೆರಿಕ ಪ್ರಯತ್ನ ಪಡ್ತಾ ಇದೆ. ಯಾಕೆಂದರೆ ಅಮೆರಿಕದಲ್ಲಿ ಕಾರು ಉತ್ಪಾದನೆ, ಸ್ಮಾರ್ಟ್ಫೋನ್ಗಳ ಉತ್ಪಾದನೆ, ಎಲೆಕ್ಟ್ರಾನಿಕ್ ಗುಡ್ಸ್ಗಳ ಉತ್ಪಾದನೆ, ಮತ್ತು ಈ ಒಂದು ಡ್ರೋನ್ಸ್ ಇರ್ಬೋದು, ಮಿಸೈಲ್ಸ್ಗಳಲ್ಲಿರ್ಬೋದು, ಇನ್ನು ಬೇರೆ ರಕ್ಷಣಾ ಕ್ಷೇತ್ರದಲ್ಲಿ, ಈ ವೈದ್ಯಕೀಯ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ ಅನಿವಾರ್ಯವಾಗಿ
ಒಂದು ಅನಿವಾರ್ಯವಾದಂಥ ಅವಶ್ಯಕತೆ ಇದೆ. ಹಾಗಾಗಿ ಈಗ ಒಂದು ಸಂಧಾನಕ್ಕೆ ಈ ವಿಚಾರದಲ್ಲಿ ಏನು ರೇರ್ ಮಿನರಲ್ಸ್ನಲ್ಲಿ ಸಂಧಾನಕ್ಕೆ ಮಾಡ್ಕೊಳ್ಳೋ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಭಾರತದ ಪರಿಸ್ಥಿತಿ ಬಗ್ಗೆ ಹೇಳೋದಾದರೆ ಈ ರೇರ್ ಅರ್ಥಗಳಲ್ಲಿ ನಮ್ಮಲ್ಲಿ ನಾವು 7ನೇ ಸ್ಥಾನವನ್ನು ಪಡ್ಕೊಂಡಿದ್ವಿ. ನಮ್ಮಲ್ಲೂ ಇದೆ 0.74 ಡೆಪಾಸಿಟ್ ಇದೆ. ಆದರೂ ಕೂಡ ನಾವು ರೆಡಿಮೇಡ್ ಮ್ಯಾಗ್ನೆಟ್ಗಾಗಿ ಚೀಲವನ್ನೇ ಅವಲಂಬಿಸ್ಕೊಂಡಿದ್ವಿ. ನಾವು ಏನು ಮಾಡಿದ್ವಿ ಅಂದರೆ ಜಪಾನ್ನೊಂದಿಗೆ ಟೊಯೋಟಾ, ಟೆಸ್ಸೋಟಾ ಕಂಪನಿಯೊಂದಿಗೆ ದ್ವಿಪಕ್ಷೀಯ ಒಪ್ಪಂದದ ವ್ಯಾಪಾರದ ಮೇಲೆ ಆಧಾರದ ಮೇಲೆ ಜಪಾನ್ನೊಂದಿಗೆ ನಾವು ಅಪರೂಪದ ಖನಿಜ ಸಂಪನ್ಮೂಲ ಅಭಿವೃದ್ಧಿಪಡಿಸೋದಕ್ಕೆ ಹೆಚ್ಚು ಮಾಡಿಕೊಡ್ತಾ ಇದ್ದೀವಿ. ಸುಮಾರು 2024ರಲ್ಲಿ ಭಾರತ 53,748 ಮಿಲಿಯನ್ ಟನ್ಗಳಷ್ಟು ಅಪರೂಪದ ಖನಿಜ ಸಂಪನ್ಮೂಲಗಳು ಚೀನಾದಿಂದ ನಾವು ಆಮದು ಮಾಡಿಕೊಂಡಿದ್ದೀವಿ. ನಮ್ಮ ದೇಶದಲ್ಲಿ ಮಾನೋಸೈಟ್ ಎಂಬ ಒಂದು ಅಪರೂಪದ ಖನಿಜ ಸಂಪತ್ತು ಸಿಗುತ್ತೆ. ಉದಾಹರಣೆಗೆ ಇದರಲ್ಲಿ ಆಂಧ್ರ ಪ್ರದೇಶದ, ಗುಜರಾತು, ತಮಿಳುನಾಡು, ಕೇರಳ, ಒರಿಸ್ಸಾ ಇಂಥ ಪ್ರದೇಶಗಳಲ್ಲಿ ಈ ಸಮುದ್ರ ಮರಳಿನಲ್ಲಿ ಹಾಗೂ ಇತರ ಭಾಗಗಳಲ್ಲಿ ಸಿಗ್ತಾ ಇದೆ. ಇಂಡಿಯನ್ ರೇರ್ ಅರ್ತ್ ಲಿಮಿಟೆಡ್ ಇದನ್ನು ಸಂಸ್ಕರಿಸಿ ಇದು ಮಾಡೋದಕ್ಕೆ ಅಭಿವೃದ್ಧಿ ಆಗೋದಕ್ಕೆ ಸಹಕಾರ ಮಾಡ್ತಾ ಇದೆ. ಇತ್ತೀಚೆಗೆ ಮೊನ್ನೆ ನಮ್ಮ ಪ್ರಧಾನಮಂತ್ರಿ ಹಾಗೂ ಕೈಗಾರಿಕಾ ಮಂತ್ರಿಗಳು ಕೂತು ಸಮಾಲೋಚಿಸಿ ಪರ್ಯಾಯ ಬದಲಿ ವ್ಯವಸ್ಥೆಯನ್ನು ನಾವು ಅಭಿವೃದ್ಧಿಪಡಿಸಬೇಕು, ನಮ್ಮಲ್ಲಿರತಕ್ಕಂಥ ಅಪರೂಪದ ಸಂಪನ್ಮೂಲ ಹೊಸದಾಗಿ ಇನೋವೇಟ್ ಮಾಡಿ ಅವುಗಳನ್ನು ನಾವು ಹೆಚ್ಚಿಸ್ಕೊಳ್ಬೇಕು ಎಂಬುದಕ್ಕೆ ಚಿಂತನೆಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಅಂತಿಮವಾಗೊಂದು ಮಾತು ಹೇಳೋದಾದರೆ, ತೆರಿಗೆ ಯುದ್ಧದಲ್ಲಿ ನಾನು ಹಿಂದೆ ಒಂದು ಆರ್ಟಿಕಲಲ್ಲಿ ಹೇಳಿದ್ದೆ ಚರ್ಚೆ ಮಾಡುವಾಗ, ತೆರಿಗೆ ಯುದ್ಧದಲ್ಲಿ ಯಾರೂ ಗೆಲ್ಲಲು ಸಾಧ್ಯ ಇಲ್ಲ. ಯಾಕೆಂತಂದರೆ ಅಲ್ಲಿ ಒಂದು ಗೆದ್ದರೂ ಮತ್ತೊಬ್ಬರು ಸೋಲಾದರೂ ಇಡೀ ವಿಶ್ವದ ವ್ಯಾಪಾರಕ್ಕೆ ತೊಂದರೆ ಆಗುತ್ತೆ, ವಿಶ್ವದ ಜನತೆಗೆ ಯೋಗಕ್ಷೇಮಕ್ಕೆ ತೊಂದರೆ ಆಗುತ್ತೆ, ಕೈಗಾರಿಕೆ ರಕ್ಷಣೆ ಉತ್ಪಾದನೆ ಎಲ್ಲ ಸ್ಥಗಿತಗೊಳ್ಳುತ್ತೆ. ಅದರಿಂದ ನಾವು ಇಲ್ಲಿ ಇಂಥ ಒಂದು ಸಮಸ್ಯೆಗಳನ್ನು WTO ಬಗೆಹರಿಸಬೇಕು. ಆದರೆ ದುರಂತ ಏನಪ್ಪ ಅಂದರೆ ವಿಶ್ವ ವ್ಯಾಪಾರ ಸಂಘಟನೆ ಕೈಕಾಲಿಲ್ದಂಗೆ ಆಗಿದೆ, ಏನು ಮಾತಾಡೋದೆ. ಅದರಲ್ಲಿ ಇರತಕ್ಕಂಥ ಸದಸ್ಯರೆಲ್ಲ ಈ ರಾಷ್ಟ್ರಗಳ ಸದಸ್ಯರೇ, ಅದರಲ್ಲೆಲ್ಲ ನಿರ್ಮಾತೃಗಳು ಇವರೇನೆ. ಏನೋ ಹೇಗೆ ಅಲ್ಲಿಲ್ಲದ ಸಂಸ್ಥೆಯಾಗಿದೆ ಅದೇ ರೀತಿ WTO ಆಗಿದೆ. ಆದರೆ ಬಹಳ ಮುಖ್ಯವಾಗಿ ಈಗಿನ ಪರಿಸ್ಥಿತಿಯನ್ನು ನಾವು ಅವಲೋಕಿಸಿದಾಗ ಮುಂದೆ ಏನಾಗ್ಬೋದು, ವಾಟ್ ಈಸ್ ನೆಕ್ಸ್ಟ್ ಅಂದಾಗ ದೇಶದ ಈ ಒಂದು ರೇರ್ ಅಪರೂಪದ ಖನಿಜ ಸಂಪನ್ಮೂಲ ಇಲ್ಲದೆ ದೇಶ ಮುಂದುವರಿಯುವುದಿಲ್ಲ. ಏನಂದರೆ ರಕ್ಷಣಾ ಕ್ಷೇತ್ರ ಮತ್ತು ಆರೋಗ್ಯ ಕ್ಷೇತ್ರ ಮತ್ತು ಎಲೆಕ್ಟ್ರಾನಿಕ್ ಕ್ಷೇತ್ರ, ಕಾರುಗಳ ಉತ್ಪಾದನೆ ಇವತ್ತು ನೋಡಿದರೆ ಕಾರ್ ಪ್ರಪಂಚದಲ್ಲಿ ನೋ ಅರ್ತ್ ಲಿಮಿಟ್ಸ್, ನೋ ಅರ್ತ್ ಎಲಿಮೆಂಟ್ಸ್ ನೋ ಕಾರ್ ಅಂಥ ಪರಿಸ್ಥಿತಿಯಲ್ಲಿ ನಾವು ಈ ರಾಷ್ಟ್ರಗಳು, ಪ್ರಮುಖವಾಗಿ ಅಮೆರಿಕ ಮತ್ತು ಚೀನಾ, ಶಾಂತಿ ಸಂಧಾನದ ಮೂಲಕ ಕೂತು ಯೋಚನೆ ಮಾಡಿ ಇವುಗಳನ್ನು ಬಗೆಹರಿಸ್ಕೊಳ್ಬೇಕು. ಇಲ್ಲಾಂದರೆ ಇವರ ಜಗಳದಲ್ಲಿ ಇಡೀ ವಿಶ್ವಕ್ಕೆ ಜನತೆಗೆ ತೊಂದರೆ ಆಗುತ್ತೆ. ನಾವು ಈ ಜೂನ್ ತಿಂಗಳಲ್ಲಿ ಪರಿಸರ ದಿನಾಚರಣೆಯನ್ನು ಆಚರಿಸ್ತು 5ನೇ ತಾರೀಕು. ಪರಿಸರ ಎಲ್ಲರ ಸ್ವತ್ತು, ನಿಸರ್ಗ ನಮ್ಮದಲ್ಲ. ನಾವು ಮಕ್ಕಳು, ನಿಸರ್ಗದ ಮಕ್ಕಳು. ವಿ ಆರ್ ದ ಚೈಲ್ಡ್ ಆಫ್ ನೇಚರ್. ಆದರೆ ವಿ ಆರ್ ನಾಟ್ ದಿ ಮಾಸ್ಟರ್ ಆಫ್ ನೇಚರ್. ಪ್ರಕೃತಿ ಕೊಟ್ಟಿದೆ, ನಮಗೆ ಕೊಟ್ಟಿದೆ ಅಂತ ಹೇಳಿಬಿಟ್ಟು ಅದನ್ನು ನಾವು ಅದರಿಂದ ಶ್ರೀಮಂತರಾಗ್ಬೋದು. ಏನಾಗಿದೆ ಜಗತ್ತಿನಲ್ಲಿ ಇವತ್ತು ಎಲ್ಲ ರಾಷ್ಟ್ರಗಳಲ್ಲಿ, ವ್ಯಕ್ತಿಗಳಲ್ಲಿ, ರಾಷ್ಟ್ರಗಳಲ್ಲಿ ಸ್ವಾರ್ಥ ಜಾಸ್ತಿ ಆಗ್ತಾಯಿದೆ, ಅಧಿಕಾರ ದಾಹ ಜಾಸ್ತಿ ಆಗ್ತಾಯಿದೆ, ರಾಜಕೀಯ ಅಧಿಕಾರ ದಾಹ ಜಾಸ್ತಿ ಆಗ್ತಾಯಿದೆ. ಅದೇ ರೀತಿ ರಾಷ್ಟ್ರಗಳಲ್ಲಿಯೂ ಈ ಥರ ಆಗ್ತಾಯಿದೆ. ಅವರು ವಿಶ್ವವನ್ನೇ ಯೋಚನೆ ಮಾಡೋಲ್ಲ. ಕೆಲವರು ಫಿಲಾಸಫರ್, ತತ್ವಜ್ಞಾನಿಗಳು ದ ಲಾಸ್ಟ್ ಚಾನ್ಸ್ ಫಾರ್ ದಿ ವರ್ಲ್ಡ್ ಅಂತ. ನಮಗಿಂತಲೂ ಮಿಗಿಲಾದ ಒಂದು ಶಕ್ತಿ ಪ್ರಕೃತಿ. ಬಿಕಾಸ್ ವಿ ಆರ್ ಚೈಲ್ಡ್ ಆಫ್ ದಿ ನೇಚರ್, ವಿ ಆರ್ ನಾಟ್ ದಿ ಮಾಸ್ಟರ್ ಆಫ್ ನೇಚರ್. ಎಷ್ಟೇ ಸಂಪನ್ಮೂಲ ಕೊಟ್ಟಿದ್ರು ನಾವು ಮಿತಿಯೊಳಗೆ ಬದುಕಬೇಕು, ಶಾಂತಿಯಿಂದ ಬದುಕಬೇಕು, ಎಲ್ಲರೂ ಬದುಕೋದಕ್ಕೆ ಅವಕಾಶ ಮಾಡಿಕೊಡಬೇಕು. ಈ ಅಪರೂಪದ ಸಂಪನ್ಮೂಲಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಡುಗೆ ಮೂಲಕನೇ ಬಗೆಹರಿಸ್ಕೊಳ್ಬೇಕು. ಅದು ರಫ್ತು ಮತ್ತು ಆಮದು 2 ಮುಖಗಳಿವೆ ಆ ಭಾರತಕ್ಕೆ. ಈಗ ಅದು ಸರಪಳಿ, ಈ ಅಪರೂಪದ ವಸ್ತುಗಳ ಸರಪಳಿ 95% ಚೀನಾ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದೆ. ಪರಮಾಧಿಕಾರ, ಏಕಸ್ವಾಮಾಧಿಕಾರವನ್ನು ಚಲಾಯಿಸ್ತಾ ಇದೆ. ಅಂಥದ್ರಲ್ಲಿ ಕೂತು ಪರ್ಯಾಲೋಚನೆ ಮಾಡಿ ನಾವು ಪ್ರಕೃತಿಯ ಮಕ್ಕಳು, ಯಾರೂ ಶಾಶ್ವತವಾಗಿರೋದಿಲ್ಲ. ಅಲೆಕ್ಸಾಂಡರ್ ದಿ ಗ್ರೇಟ್ ನಿಮಗೆ ಗೊತ್ತಿರ್ಬೋದು, ಇಡೀ ವಿಶ್ವವನ್ನೇ ಗೆಲ್ತಾರೆ. ಕೊನೆಗೆ ಒಂದಲ್ಲ ಒಂದು ದಿನ ಈ ವಿಲ್ ಫೇಸ್ ದ ಪ್ರಾಬ್ಲಮ್ ಆಫ್ ಡೆತ್. ಇದನ್ನು ವಿಶ್ವದ ನಾಯಕರುಗಳು ಅರ್ಥ ಮಾಡ್ಕೊಳ್ಬೇಕು. ನಾವು ಯಾರಿಗಾಗಿ, ನಮ್ಮ ಮುಂದಿನ ಜನ್ರೇಷನ್ಗೆ ನಾವು ಏನು ಮಾಡ್ತಾ ಇದ್ದೀವಿ, ಜನ್ರೇಷನ್ಗೋಸ್ಕರ ಯು ಮಸ್ಟ್ ಪ್ರಿಸರ್ವ್ ದಿ ನೇಚರ್ ಆ್ಯಂಡ್ ಅವಾಯ್ಡ್ ದಿ ವಾರ್ಸ್. ವಿಶ್ವ ಯುದ್ಧಗಳನ್ನು, ವಿಶ್ವದ ವ್ಯಾಪಾರದ ಯುದ್ಧಗಳನ್ನು ನಾವು ನಿಲ್ಲಿಸಬೇಕು. ಆ ಮೂಲಕ ನಾವು ಅಂತಾರಾಷ್ಟ್ರೀಯ ವ್ಯಾಪಾರ ಅಭಿವೃದ್ಧಿಪಡಿಸಬೇಕು. ಎಲ್ಲರೂ ಚೆನ್ನಾಗಿರಬೇಕು. ಸರ್ವಜನೋ ಸುಖಿನೋ ಭವಂತು. ಇಲ್ಲಿ ಅಧಿಕಾರ ಮುಖ್ಯ ಅಲ್ಲ. ಯಾಕೆಂತಂದರೆ ಬರೀ ಯುದ್ಧ, ಅಥವಾ ಅದು ಯುದ್ಧ ಅಂದರೆ ಇದು ಒಂದು ನಾನು
ನೇರ ಯುದ್ಧ ಅಲ್ಲ, ಹೇಳ್ತಿರೋದು ಆರ್ಥಿಕ ಯುದ್ಧ, ತೆರಿಗೆ ಯುದ್ಧ, ಸುಂಕ ಯುದ್ಧಗಳು ಒಳ್ಳೆಯದಲ್ಲ. ಅದರ ಪರಿಣಾಮ ಈಗಾಗಲೇ ಆಗ್ತಾ ಇದೆ. ಅಂತರ ಅಮೆರಿಕಾದಲ್ಲಿ ಜನರು ಈಗಾಗಲೇ ಇದರ ಬಿಸಿಯನ್ನು ತಡ್ತಾ ಇದ್ದಾರೆ, ಎಲ್ಲ ರಾಷ್ಟ್ರಗಳು ತಡ್ತಾ ಇದೆ. ಅದರಿಂದ ಈ ಎರಡು ರಾಷ್ಟ್ರಗಳು ಬಹಳ ಸಮಾಲೋಚನೆ ಮೂಲಕ ಒಂದು ನಿರ್ಧಾರಕ್ಕೆ ಬಂದು ಇವತ್ತಿನ ಎಲ್ಲ ಜಗತ್ತಿನ ರಾಷ್ಟ್ರಗಳು WTO ಅಲ್ಲಿ ಬಹಳ ಅದು ನಿಷ್ಕ್ರಿಯವಾಗಿರೋದು ಸರಿಯಲ್ಲ, ಅದಕ್ಕೆ ಜೀವ ಕೊಡಿ, ಅದು ಮುಂದೆ ಬಂದು ಈ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಆಗ ಈ ಅಪರೂಪದ ಖನಿಜ ಸಂಪನ್ಮೂಲಗಳು ಕೈಗಾರಿಕೆ, ಎಲೆಕ್ಟ್ರಾನಿಕ್ ಕೈಗಾರಿಕೆ ಇರ್ಬೋದು, ಬೇರೆ ಬೇರೆ IT BT ಕಂಪನಿಗಳಿರ್ಬೋದು, ರಕ್ಷಣಾ ಎಲ್ಲ ಕ್ಷೇತ್ರಗಳಿಗೆ ಸಹಕಾರ ನೀಡುತ್ತೆ. ಅದರಲ್ಲೂ ಕೂಡ ಕ್ಯಾನ್ಸರ್ ಕ್ಷೇತ್ರದಲ್ಲಿ ಈ ಒಂದು ಅಪರೂಪದ ಖನಿಜ ಸಂಪನ್ಮೂಲಗಳು ಬಹಳ ಅತಿ ಮುಖ್ಯವಾಗಿ ಬರ್ತವೆ. ಅಲ್ಲೇನಾ ಉತ್ಪಾದನೆ ಕಡಿಮೆ ಆದರೆ ಎಷ್ಟು ಜನ ರೋಗಿಗಳು ಸಾಯ್ತಾರೆ. ಜಗತ್ತಿನ ಆರೋಗ್ಯ ಮತ್ತು ಉತ್ಪಾದನೆ, ಉದ್ಯೋಗ ಎಲ್ಲದರ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಅದರಿಂದ ಈ ಎರಡು ರಾಷ್ಟ್ರಗಳು, ಮೊದಲು ಅಮೆರಿಕ, ಚೀನಾ ಹಾಗೂ ಇತರ ರಾಷ್ಟ್ರಗಳು ಕುರಿತು ಸಂಧಾನಕ್ಕೆ ಬಂದು ಇವುಗಳನ್ನು ಬಗೆಹರಿಸಿಕೊಂಡು ವಿಶ್ವ ವ್ಯಾಪಾರದ ಅಭಿವೃದ್ಧಿಗೆ ಪ್ರೋತ್ಸಾಹ ಕೊಡಬೇಕಂತ ಹೇಳಿ ಮನವಿ ಮಾಡಿ.